Okay, dear students. Okay, as I have mentioned earlier in the last video, in this part of video, I am going to tell about some tricks to remember the glycolysis. Okay, glycolysis anta andre the breakdown of sugar into two molecules of 3-carbon compound that is pyruvic acid. Okay, ಇದನ್ನ ನೆನ್ಪಿಟ್ಕೊಳ್ಳೋಕೆ ತುಂಬಾ ಈಸಿ ಇರೋದು. ನೀವು ಬೇಕಾದ್ರೆ ಬೇರೆ ಟ್ರಿಕ್ಸ್ನ ನಿಮ್ಗೆ ಈಸಿ ಆಗುವಂಥದ್ದನ್ನ ಮಾಡ್ಕೊಳ್ಬೋದು. ಓಕೆ, ಇನ್ ದಿಸ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಗ್ಲೈಕಾಲಿಸಿಸ್ ಅಂದ್ರೆ the glucose undergo phosphorylation in the presence of kinase to produce glucose 6-phosphate. This undergo isomerization to produce fructose 6-phosphate. Again, this one undergoes phosphorylation in the presence of kinase enzyme to produce fructose 1,6-phosphate. This undergo the cleavage or lysis has it break down to produce dihydroxyacetone phosphate and 3-phosphoglyceraldehyde in the presence of the enzyme aldolase. Okay, they are the isomers, they interchange. Okay, after that this glyceraldehyde 3-phosphate comes under and it will undergo dehydrogenation to produce 1,3-diphosphoglyceric acid. The 1,3-diphosphoglyceric acid and undergo phosphorylation where it gives one phosphate group to the ATP to synthesize ADP. So it is called substrate level phosphorylation to form a 3-phosphoglyceric acid. The 3-phosphoglyceric acid undergo rearrangement in the presence of the enzyme mutase to produce 2-phosphoglyceric acid. This 2-phosphoglyceric acid undergo dehydration in the presence of the enolase enzyme to produce phosphoenol pyruvic acid. This phosphoenol pyruvic acid give one phosphate group to the ADP to synthesize ADP is a second substrate level phosphorylation in the glucose to produce 2 molecules of pyruvic acid. ಎಷ್ಟು molecules of pyruvic acid produce ಆಗುತ್ತೆ? 2 molecules of pyruvic acid. What is the end product of glycolysis? 2 molecules of pyruvic acid. Okay, how to remember this? ನೋಡಿ, ಒಂದೊಂದು ಸ್ಟೆಪ್ಗೆ ಒಂದೊಂದು ಹೇಳ್ತಾ ಹೋಗೋದು. ಗ್ಲೂಕೋಸ್ ಫಸ್ಟ್ ಒನ್ ಅಲ್ವಾ, ಗ್ಲೂಕೋಸ್. ಸೆಕೆಂಡ್ ಒನ್ ಗ್ಲೂಕೋಸೇ ಬರುತ್ತಲ್ವಾ, ಗ್ಲೂಕೋಸ್ 6-ಫಾಸ್ಫೇಟ್ ಅಂತ ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ಗ್ಲೂಕೋಸ್. ನೆಕ್ಸ್ಟ್ ಒನ್ ಏನು ಬರುತ್ತೆ? ಫ್ರಕ್ಟೋಸ್. ನೆಕ್ಸ್ಟ್ ಒನ್ ಕೂಡ ಫ್ರಕ್ಟೋಸ್ ಬರುತ್ತೆ, ಫ್ರಕ್ಟೋಸ್. ಡೈಹೈಡ್ರಾಕ್ಸಿ ಇದೆಯಲ್ವಾ, ದಡ್ಡನೆ ಬಂದ ಯಾರು? ಪಾಗಲ್ ಅಂದ್ರೆ PgAl. PgAl ಫುಲ್ ಫಾರ್ಮ್ ಏನಪ್ಪ? ಫಾಸ್ಫೋಗ್ಲಿಸರಾಲ್ಡಿಹೈಡ್. ದಡ್ಡನೆ ಅಂತಂದ್ರೆ dihydroxyacetone phosphate. It converted into its isomer called PgAl. ಪಾಗಲ್ ಅಂತ ಕರಿತೀವಿ. ಪಾಗಲ್ ಅಂದ್ರೆ ಗೊತ್ತಿದೆ. ಇಟ್ಸ್ ಅಗೇನ್ ಕಮ್ಸ್ ಅಂಡರ್, ಕೆಳಗೆ ಬರೋದ್ರಿಂದ ಕೆಳಗೆ ಬಂದ ಪಾಗಲ್. ಫಾಸ್ಫೋಗ್ಲಿಸರಾಲ್ಡಿಹೈಡ್ನ ನಾವು ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಂತಾನೆ ಬರ್ಕೊಳ್ಳಿ ನೀವು. ಓಕೆಪಾ. ನೆಕ್ಸ್ಟ್ ಒಂದು PgAl. ದೆನ್ 1,3-ಡೈಪೆಗಾ, ಬೈಪೆಗಾ ಅಂತ ಕೂಡ ಕರಿಬೋದು. PgA ಅಂತ ಕರಿತೀವಲ್ವಾ, ಫಾಸ್ಫೋಗ್ಲಿಸರಿಕ್ ಆಸಿಡ್ನ ನಾವೇನಂತ ಕರಿತೀವಿ? PgA ಅಂತ ಕರಿತೀವಿ. 1,3-ಡೈಫಾಸ್ಫೋಗ್ಲಿಸರಿಕ್ ಆಸಿಡ್. ಈ ಎಲ್ಲಿಲ್ಲ, ಪೆಗಾ ಅಂತ ಮಾಡ್ಕೊಳ್ಳಿ. 1,3-ಡೈಪೆಗಾ. ನೆಕ್ಸ್ಟ್ ಒನ್ನು 3-ಪೆಗಾ, 3-ಫಾಸ್ಫೋಗ್ಲಿಸರಿಕ್ ಆಸಿಡ್. 2-ಪೆಗಾ, 3-ಫಾಸ್ಫೋಗ್ಲಿಸರಿಕ್ ಆಸಿಡ್. ಪೆಪ್ಪಾ, ಫಾಸ್ಫೋಇನಾಲ್ ಪೈರುವಿಕ್ ಆಸಿಡ್ನ ನಾವೇನಂತ ಕರಿತೀವಿ? ಪೆಪ್ಪಾ. ಪೈರುವಿಕ್ ಆಸಿಡ್ನ ಪಾ ಅಂತ ಹೇಳೋದು. ನೋಡಿ, ಏನೇನು ಬರ್ಕೊಳ್ಬೇಕು, ರಿಅರೇಂಜ್ ಮಾಡಬೇಕು ಅಂದರೆ ಡೈಹೈಡ್ರಾಕ್ಸಿಅಸಿಟೋನ್ ಫಾಸ್ಫೇಟ್, ಇದನ್ನ ಫಾಸ್ಫೋಗ್ಲಿಸರಾಲ್ಡಿಹೈಡ್ PgAl ಅಂತ ಬರ್ಕೊಳ್ಳಿ. ದಿಸ್ PgAl ಕಮ್ಸ್ ಅಂಡರ್, ಕೆಳಗೆ ಬರುತ್ತೆ. ದೆನ್ ಇಟ್ ಕನ್ವರ್ಟೆಡ್ ಇಂಟು 1,3-ಡೈಫಾಸ್ಫೋಗ್ಲಿಸರಿಕ್ ಆಸಿಡ್ PgA. ಆಮೇಲೆ ನೆಕ್ಸ್ಟ್ ಒನ್ನು 3-ಫಾಸ್ಫೋಗ್ಲಿಸರಿಕ್ ಆಸಿಡ್, ದೆನ್ 2-ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಂಡ್ ಪೆಪ್ಪಾ ಅಂದ್ರೆ ಫಾಸ್ಫೋಇನಾಲ್ ಪೈರುವಿಕ್ ಆಸಿಡ್ ಮತ್ತೆ ಪೈರುವಿಕ್ ಆಸಿಡ್. ಪಿ ಅಂದ್ರೇನು? ಪೈರುವಿಕ್ ಆಸಿಡ್. ಹೀಗೆ ಹೇಳಿ ನನ್ನ ಜೊತೆ. ಗ್ಲುಕೋಸ್, ಫ್ರಕ್ಟೋಸ್, ದಡ್ಡನೆ ಬಂದ ಪಾಗಲ್, ಹಾಗಂದ್ರೆ ಡೈಹೈಡ್ರಾಕ್ಸಿಅಸಿಟೋನ್ ಫಾಸ್ಫೇಟ್, ಮತ್ತೆ ಪಾಗಲ್ ಅಂದ್ರೇನು? PgAl. ಕೆಳಗೆ ಬಂದ ಪಾಗಲ್, ಇಲ್ಲಿ ಏನು ಪಾಗಲ್ ಹೇಳಿದ್ವಲ್ವಾ, ಫಾಸ್ಫೋಗ್ಲಿಸರಾಲ್ಡಿಹೈಡ್, ಅದನ್ನ ಮತ್ತೆ ಬರ್ಕೊಳ್ಬೇಕು. ಅದಾದ್ಮೇಲೆ 1,3-ಡೈಪೆಗಾ, 3-ಪೆಗಾ, 2-ಪೆಗಾ,
ಪೆಪ್ಪ ಅಂದ್ರೆ ಫಾಸ್ಫೊಯಿನಾಲ್ ಪೈರುವಿಕ್ ಆಸಿಡ್, ಪಾ ಅಂದ್ರೆ ಪೈರುವಿಕ್ ಆಸಿಡ್. ಗ್ಲೂಕೋಸ್ ಗ್ಲೂಕೋಸ್, ಫ್ರಕ್ಟೋಸ್ ಫ್ರಕ್ಟೋಸ್, ದಡ್ಡನೆ ಬಂದ ಪಾಗಲ್, ಕೆಳಗೆ ಬಂದ ಪಾಗಲ್, 1,3-ಡೈಪೆಗ 3-ಪೆಗ 2-ಪೆಗ ಪೆಪ್ಪ. ಈ ತರ ಹೇಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೆನ್ಪಿರುತ್ತೆ. ಓಕೆಪಾ? ಅಥವಾ ಈಗಾದ್ರೂ ಹೇಳ್ಬೋದು. ಇವೆರಡು ವರ್ಡ್ನ ನಾವು ಈಗ ಹಿಂದಿಲ್ ಕೂಡ ಹೇಳ್ತೀವಿ ನೋಡಿ. ಗ್ಲೂಕೋಸ್ ಗ್ಲೂಕೋಸ್, ಫ್ರಕ್ಟೋಸ್ ಫ್ರಕ್ಟೋಸ್, डब से बना पागल, नीचे आया पागल, 1,3-ಡೈಪೆಗ 3-ಪೆಗ 2-ಪೆಗ ಪೆಪ್ಪ. ಇನ್ನೊಂದ್ಸಲಿ ಹೇಳಿ. ಗ್ಲೂಕೋಸ್ ಗ್ಲೂಕೋಸ್, ಫ್ರಕ್ಟೋಸ್ ಫ್ರಕ್ಟೋಸ್, ದಡ್ಡನೆ ಬಂದ ಪಾಗಲ್, ಕೆಳಗೆ ಬಂದ ಪಾಗಲ್, 1,3-ಡೈಪೆಗ 3-ಪೆಗ 2-ಪೆಗ ಪೆಪ್ಪ. ಇದಿಷ್ಟು ನೆನ್ಪಿಟ್ಕೊಳಕ್ಕೆ ಗ್ಲೂಕೋಸ್ನ. ಮತ್ತೆ ಈ ಎಂಜೈಮ್ನ ನೆನ್ಪಿಟ್ಕೊಳ್ಬೇಕಲ್ವಾ, ಇದ್ರ ಮಧ್ಯೆ ಇರೋ ಎಂಜೈಮು. ಓಕೆ, ಎಂಜೈಮ್ ಹೇಗೆ ನೆನ್ಪಿಟ್ಕೊಳ್ಳೋಣ? ಅವಾಗಲೇ ನಾನು ಎಕ್ಸೋ ಬದಲು ಕೈನೇಸ್ ಅಂತ ಹೇಳ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಕೆ ಅಂದ ತಕ್ಷಣ ಅಲ್ಲಿ ATP ಸಿಂಥಸಿಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಐಸೋಮರೇಸ್ ಎಂಜೈಮ್. ನೆಕ್ಸ್ಟ್ ಒನ್ ಇನ್ನೊಂದು ಕೆ ಬರುತ್ತೆ, ಕೈನೇಸ್ ಎಂಜೈಮ್. ನೆಕ್ಸ್ಟ್ ಒನ್ ಆಲ್ಡೋಲೇಸ್ ಎಂಜೈಮ್. ಇಲ್ಲೊಂದು ಐ ಬರುತ್ತೆ ಅಲ್ವಾ, ಐಸೋಮರೇಸ್. ಆಮೇಲೆ ಇಲ್ಲೇನು ಬರುತ್ತೆ, ಡಿಹೈಡ್ರೋಜಿನೇಸ್. ಅದಾದ್ಮೇಲೆ ಮತ್ತೆ ಕೈನೆಸ್ ಅಂದ್ರೆ ATP. ಓಕೆಪಾ? ಇವೆರಡು ಕೆ ಹತ್ರ ಏನಾಗುತ್ತೆ, ATP ಯುಟಿಲೈಸ್ ಆಗುತ್ತೆ. ಇನ್ನು ಬರೋ ಎಲ್ಲ ಕೆ ಹತ್ರ ಏನಾಗುತ್ತೆ, ATP ಸಿಂಥಸೈಸ್ ಆಗುತ್ತೆ. ಹಾಗಾಗಿ ನೀವು ಈ ಕಡೆ ಕೂಡ ಬರಿಬೋದು. ಡಿ ಅಂದ್ರೆ ಹೈಡ್ರೋಜಿನೇಷನ್ ಅಂದ್ರೆ NAD. ಡಿ ಅದ್ರಲ್ಲಿರುತ್ತೆ, NAD ಇರೋದ್ರಿಂದ NAD ಇದ್ದಿದ್ದು NADH2 ಆಗುತ್ತೆ. ಇಲ್ಲಿ H+ ಬರ್ಕೋಬೇಕು. ಓಕೆಪಾ? ಮತ್ತೆ ಇಲ್ಲಿ ಮ್ಯಾಮ್ ಇಲ್ಲಿ ಒಂದೇ ಒಂದು ಫಾಸ್ಫೇಟ್ ಗ್ರೂಪ್ ಇತ್ತಲ್ಲ, ಇಲ್ಲಿ ಇನ್ನೊಂದು 3 ಫಾಸ್ಫೇಟ್ ಗ್ರೂಪ್ ಹೆಂಗ್ ಬಂತು? 1,3-ಡೈಫಾಸ್ಫೇಟ್ ಗ್ರೂಪ್ ಅಂತ ಹೇಳ್ತೀವಿ. ಯಾಕೆ? ಇಲ್ಲಿ H3PO4 ಫಾಸ್ಫೇಟ್ ಗ್ರೂಪ್ ನ ಡೊನೇಟ್ ಮಾಡ್ತಾರೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಾರೆ. ಯಾರವರು ಫಾಸ್ಫೇಟ್ ಗ್ರೂಪ್ ನ ಪಾಗಲ್ಗೆ ಡೊನೇಟ್ ಮಾಡೋರು H3PO4 ಡೊನೇಟ್ ಮಾಡುತ್ತೆ. ಯಾರಿಗೆ? ದಿಸ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಅಥವಾ ಫಾಸ್ಫೋಗ್ಲಿಸರಾಲ್ಡಿಹೈಡ್ಗೆ H3PO4 ಫಾಸ್ಫೇಟ್ ಗ್ರೂಪ್ನ ಡೊನೇಟ್ ಮಾಡೋದ್ರಿಂದ ಇಟ್ ಬಿಕಮ್ 1,3-ಡೈಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತೆ. ನೆಕ್ಸ್ಟ್ ಒನ್ನು ಇಲ್ಲಿದ್ವಿ ಅಲ್ವಾ, ಕೈನೇಸ್ ಎಂಜೈಮ್. ನೆಕ್ಸ್ಟ್ ಒನ್ನು ಎಂ ಮ್ಯೂಟೇಸ್, ಆಮೇಲೆ ಇ ಇನೋಲೇಸ್, ಮತ್ತೆ ಕೆ ಕೈನೇಸ್. ಈಗ ಒಂದು ಲೆಟರಲ್ಲಿ ಹೇಳೋದಾದ್ರೆ ನಾವು ಕೈ ಡಿಕೆಮೆಕ್ ಹೀಗೆ ನೆನ್ಪಿಟ್ಕೊಬೋದಲ್ವಾ. ಕೈ ಡಿಕೆಮೆಕ್. ರೆಡ್ ಕಲರ್ ಕೆ ಅಂತ ಅಂದ್ರೆ ಕೈನೇಸ್, ಅಲ್ಲಿ ATP. ಈ ಕಡೆ ಲಾಸ್ಟ್ ATPಲಿ ATP ಸಿಂಥಸೈಸ್ ಆಗುತ್ತೆ, ಇಲ್ಲಿ ATP ಯುಟಿಲೈಸ್ ಆಗುತ್ತೆ. ಐ ಅಂದ್ರೆ ಐಸೋಮರೇಸ್, ಎ ಅಂದ್ರೆ ಆಲ್ಡೋಲೇಸ್, ಡಿ ಅಂದ್ರೆ ಡಿಹೈಡ್ರೋಜಿನೇಷನ್, ಅಲ್ಲಿ NADH2 ಪ್ರೊಡ್ಯೂಸ್ ಆಗುತ್ತೆ. ಎಂ ಅಂದ್ರೆ ಮ್ಯೂಟೇಸ್, ಇ ಅಂದ್ರೆ ಇನೋಲೇಸ್. ಓಕೆ, ಇದಿಷ್ಟು ಎಂಜೈಮ್ಸ್ ಅನ್ನ ನೆನ್ಪಿಟ್ಕೊಳ್ಳೋಕೆ ಕೈ ಡಿಕೆಮೆಕ್ ಗ್ಲೈಕಾಲಿಸಿಸ್ ಎಂಜೈಮ್ ನ ನೆನ್ಪಿಟ್ಕೊಳ್ಳೋಕೆ. ಇದಿಷ್ಟು ಟ್ರಿಕ್ಸ್ ಗ್ಲೈಕಾಲಿಸಿಸ್ ಎಂಜೈಮ್ ಮತ್ತೆ ಸ್ಟೆಪ್ಸ್ ನ ನೆನ್ಪಿಟ್ಕೊಳ್ಳೋಕೆ. ಇಲ್ಲಿಗೆ ದ ಟ್ರಿಕ್ಸ್ ಟು ರಿಮೆಂಬರ್ ಗ್ಲೈಕಾಲಿಸಿಸ್ ಕಂಪ್ಲೀಟ್ ಆಗಿದೆ. ಓಕೆ, ಇದು ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅನ್ಕೊಳುತ್ತೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೆಕೆಂಡ್ ಇಯರಲ್ಲಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋಕ್ಕೆ. ಓಕೆ, ಇದೊಂದು ಎನರ್ಜಿ ಟ್ರಿಕ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು. ಓಕೆ.